ಧರ್ಮಸ್ಥಳ ಪ್ರಕರಣ ನನ್ನ ಅಭಿಪ್ರಾಯ. ಪ್ರಕರಣ ಏನು? ಈ ಪ್ರಕರಣದಲ್ಲಿ 1995ರಿಂದ 2014ರ ನಡುವೆ ಧರ್ಮಸ್ಥಳದ ಸುತ್ತಮುತ್ತ ಹಲವಾರು ಗುಪ್ತ ಸಮಾಧಿಗಳು, ಕೊಲೆಗಳು, ಅತ್ಯಾಚಾರ, ಹಿಂಸೆ ನಡೆದಿವೆ ಎಂಬ ಗಂಭೀರ ಆರೋಪಗಳು ಹೊರಬಿದ್ದಿವೆ. ಒಬ್ಬ ದೂರುದಾರನು, ಅವರು ಸ್ವಚ್ಛತಾ ಕಾರ್ಮಿಕನೆಂದು ಹೇಳಿಕೊಂಡಿದ್ದನು, ತಾನು ಬಲವಂತದಿಂದ ಹಲವಾರು ಶವಗಳನ್ನು ಹೂಳಬೇಕಾಯಿತು ಎಂದು ಹೇಳಿದ್ದಾನೆ. ಈ ಆಧಾರದ ಮೇಲೆ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿದೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅಗೆದು ಪರಿಶೀಲನೆ ನಡೆಸಿದೆ. ಕೆಲವೆಡೆ ಎಲುಬುಗಳ ಅವಶೇಷಗಳು ಪತ್ತೆಯಾಗಿವೆ, ಆದರೆ ಅನೇಕ ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ. ಸಮಸ್ಯೆಗಳು ಮತ್ತು ಅನುಮಾನಗಳು. ದೂರುದಾರನ ನಂಬಿಕೆ. ದೂರುದಾರನ ಹೇಳಿಕೆಗಳಲ್ಲಿ ವಿರೋಧಾಭಾಸಗಳಿದ್ದು, ಅವನನ್ನು ಸುಳ್ಳು ಸಾಕ್ಷಿ ನೀಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಎಲ್ಲೆಡೆ ಸಾಕ್ಷಿ ಸಿಗದಿರುವುದು. ಅವನು ಹೇಳಿದ ಅನೇಕ ಸ್ಥಳಗಳಲ್ಲಿ ಅಗೆದರೂ ಯಾವುದೇ ಶವ ಅಥವಾ ಎಲುಬು ಸಿಕ್ಕಿಲ್ಲ. ಇದು ಆರೋಪದ ಪ್ರಮಾಣವನ್ನು ದುರ್ಬಲಗೊಳಿಸುತ್ತದೆ. 3. ರಾಜಕೀಯ ಮತ್ತು ಸಾಮಾಜಿಕ ಒತ್ತಡ. ಕೆಲವರು ಇದು ಧರ್ಮಸ್ಥಳ ಸಂಸ್ಥೆಯನ್ನು ಕಳಂಕಗೊಳಿಸುವ ಪ್ರಯತ್ನವೆಂದು ಹೇಳುತ್ತಿದ್ದಾರೆ, ಮತ್ತೊಂದೆಡೆ ಸಾಕ್ಷಿ ಅಡಗಿಸುವ ಕೆಲಸ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. 4. ಮಾಧ್ಯಮ ನಿಯಂತ್ರಣ. ಪ್ರಾರಂಭದಲ್ಲಿ ಮಾಧ್ಯಮ ವರದಿಗೆ ತಡೆ ಹಾಕಲಾಯಿತು. ನಂತರ ಹೈಕೋರ್ಟ್ ಅದನ್ನು ರದ್ದು ಮಾಡಿ ಜನರಿಗೆ ತಿಳಿಯುವ ಹಕ್ಕು ಮುಖ್ಯವೆಂದಿತು. ನನಗೆ ತೋರುವುದು, ಕೆಲವು ಅಕ್ರಮ ಸಮಾಧಿಗಳು ಅಥವಾ ವರದಿಗೊಳಿಸದ ಸಾವುಗಳು ನಡೆದಿರುವ ಸಾಧ್ಯತೆಯಿದೆ. ಕೆಲವು ಎಲುಬುಗಳ ಪತ್ತೆ ಇದನ್ನು ಸೂಚಿಸುತ್ತದೆ. ಆದರೆ ನೂರಾರು ಶವಗಳು, ವ್ಯವಸ್ಥಿತ ಕೊಲೆ ಮತ್ತು ಅತ್ಯಾಚಾರಗಳಂತೆ ಗಂಭೀರ ಆರೋಪಗಳನ್ನು ಇನ್ನೂ ಸಾಬೀತುಪಡಿಸಲಾಗಿಲ್ಲ. ದೂರುದಾರನ ಹೇಳಿಕೆಗಳಲ್ಲಿ ಇರುವ ವೈರುಧ್ಯಗಳು ಪ್ರಕರಣವನ್ನು ಗಂಭೀರ ಅನುಮಾನಕ್ಕೆ ಒಳಪಡಿಸುತ್ತವೆ. ಮುಂದೆ ಏನು ಅಗತ್ಯ? 1. ನಿಷ್ಪಕ್ಷಪಾತ ಫೋರೆನ್ಸಿಕ್ ತನಿಖೆ. ಎಲುಬುಗಳ DNA ಪರೀಕ್ಷೆ, ಮಣ್ಣಿನ ವಿಶ್ಲೇಷಣೆ, ಕಾಣೆಯಾದವರ ದಾಖಲೆಗಳನ್ನು ಹೊಂದಿಸುವುದು. 2. ಸಾಕ್ಷಿದಾರರ ರಕ್ಷಣೆ. ಒತ್ತಡ, ಬೆದರಿಕೆಯಿಲ್ಲದೆ ಸಾಕ್ಷಿ ನೀಡಲು ಅವಕಾಶ. 3. ನ್ಯಾಯಾಲಯದ ನೇರ ಮೇಲ್ವಿಚಾರಣೆ, ರಾಜಕೀಯ ಪ್ರಭಾವ ತಪ್ಪಿಸಲು. 4. ಸತ್ಯ ಮತ್ತು ಸುಳ್ಳು ಎರಡಕ್ಕೂ ಹೊಣೆಗಾರಿಕೆ. ಸುಳ್ಳು ಆರೋಪ ಸಾಬೀತಾದರೆ ದೂರುದಾರನ ಮೇಲೂ ಕ್ರಮ. ನನ್ನ ಅಭಿಪ್ರಾಯ, ಈ ಪ್ರಕರಣವನ್ನು ಸಂಪೂರ್ಣವಾಗಿ ತಿರಸ್ಕರಿಸಲು ಅಥವಾ ಸಂಪೂರ್ಣವಾಗಿ ನಂಬಲು ಈಗ ಸಾಕ್ಷಿಸಾದಾಗಿಲ್ಲ. ನ್ಯಾಯ ಮತ್ತು ಸತ್ಯ ಹೊರಬರಬೇಕಾದರೆ ತನಿಖೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ಸತ್ಯ ಸಿಕ್ಕರೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಸುಳ್ಳು ಸಾಬೀತಾದರೆ ತಪ್ಪು ಆರೋಪ ಮಾಡಿದವರಿಗೂ ಕಾನೂನು ಕ್ರಮ ಕೈಗೊಳ್ಳಬೇಕು.